ಹಲೋ ವಿವರ್ಸ್, ನಮಸ್ಕಾರ. ಇವತ್ತಿನ ರೆಸಿಪಿ ಎಗ್ ಸುಕ್ಕ. ಇದಕ್ಕೆ 6 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಉಪ್ಪು, ಒಂದು ಅರ್ಧ ಚಮಚ ಮೆಣಸಿನ ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಎಗ್ಸ್ ಮತ್ತು ಉಪ್ಪು ಮೆಣಸಿನ ಪುಡಿ ಚೆನ್ನಾಗಿ ಕಂಬೈನ್ ಆಗಬೇಕು. ಇದಾದ ನಂತರ ಒಂದು ಕಂಟೈನರ್ನ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ಗ್ರೀಸ್ ಮಾಡಿ, ಸೊ ಇದೇನು ನಾವು ಬೀಟ್ ಮಾಡಿ ಇಟ್ಟಿರ್ತೀವಲ್ಲ ಎಗ್ನ, ಇದೆಲ್ಲ ಅದರಲ್ಲಿ ಹಾಕಿ ಒಂದು 15 ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡೋಣ. ನಂತರ ಒಂದು ಕಡಾಯಿ ತೊಗೊಳ್ಳಿ, ಅದಕ್ಕೆ ಒಂದು 2 ಚಮಚ ಆಯಿಲ್, ಇದಕ್ಕೆ ಸ್ಲೈಸ್ಡ್ ಒಂದು ಆನಿಯನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನ ಒಂದು 2 ನಿಮಿಷ ಬಾಡಿಸಿ ನಂತರ ಇದಕ್ಕೆ ಒಂದು 7-8 ಗೋಡಂಬಿನ ಹಾಕ್ಕೊಳ್ಳಿ. ನಾನು ನೆನೆಸಿಟ್ಟಿಲ್ಲ, ಹಾಗೆ ಹಾಕಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಹಸಿದೆ ಹಾಕಿದ್ದೀನಿ ಇದರಲ್ಲಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ, ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಳ್ಳೋಣ. ನಂತರ 2 ಟೊಮ್ಯಾಟೊನ ಸ್ಲೈಸ್ ಮಾಡಿ ಹಾಕಿದ್ದೀನಿ ಇದರಲ್ಲಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಮತ್ತು ಎಗ್ಗಲ್ಲಿ ಕೂಡ ನಾವು ಉಪ್ಪು ಹಾಕಿದ್ದೀವಿ, ಸೊ ಉಪ್ಪು ಮತ್ತು ಖಾರ ರುಚಿಗೆ ನೋಡಿ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಬಾಣಲಿ ತಗೊಳ್ಳಿ, ಅದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಮತ್ತು 1-2 ಸೋಂಪು ಕಾಳು ಇಷ್ಟು ಹಾಕಿ ಹುರ್ಕೊಳ್ಳಿ. ನಂತರ ಇಲ್ಲಿ ಒಂದು ಮೀಡಿಯಮ್ ಆಗಿರೋ ಒಂದು ಆನಿಯನ್ನ ಹಾಕಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಂತರ ನಾವೇನು ರುಬ್ಬಿಟ್ಟಿರ್ತೀವಲ್ವ, ಹುರಿದು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಿ 1-2 ನಿಮಿಷ ಕುದಿಸೋಣ. ನಂತರ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಗ್ರೇವಿ ಎಷ್ಟು ತಿಕ್ಕಾಗಬೇಕೋ ಅದ್ರ ಕನ್ಸಿಸ್ಟೆನ್ಸಿ ವಾಟರ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗ್ರೇವಿನ ಡ್ರೈ ಆಗೇ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಎಗ್ಸ್ನ ನಾವೇನು ಸ್ಟೀಮ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿ 1-2 ಸಲ ಕೈ ಆಡಿಸಿ. ಈ ಹಂತದಲ್ಲೇ ನೀವು ಟೇಸ್ಟ್ ನೋಡಿ ಉಪ್ಪು ಮತ್ತು ಖಾರನ. ನಾನಿಲ್ಲಿ ಗರಂ ಮಸಾಲೆ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ನಿಮಗಿನ್ನೂ ಮಸಾಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಥ್ಯಾಂಕ್ ಯು.